DCM DK ಶಿವಕುಮಾರ್ ಅವರ ಆಪ್ತರು DCM DK ಶಿವಕುಮಾರ್ ಅವರ ಜೊತೆ ಓಡಾಡ್ತಿದ್ರಿ, ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಗಳನ್ನ ಮಾಡಿದ್ರಿ, DCM ಜೊತೆ ಮನೆ ದೆಹಲಿಗೂ ಕೂಡ ಹೋಗಿದ್ರಿ. ಸರ್, DCM DK ಶಿವಕುಮಾರ್ ಅವರ ಕನಸು ನನಸಾಗಿದೆ. ಹೌದು, ಅವರು ಸುಮಾರು 45 ವರ್ಷಗಳಿಂದ NSY ಯೂತ್ ಕಾಂಗ್ರೆಸ್ ಮತ್ತು ಸುಮಾರು ಒಂದು 7-8 ಬಾರಿ ಶಾಸಕರಾಗಿ ಅವರು ತುಂಬಾನೇ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಅವರು ತುಂಬ ಪಕ್ಷದ ಜವಾಬ್ದಾರಿಗಳನ್ನು ತಗೊಂಡು ಪಕ್ಷ ಬೆಳೆಸಲಿಕ್ಕೆ ಪ್ರಮುಖವಾದಂಥ ಕಾರಣಕರ್ತರಾಗಿದ್ದಾರೆ. ಅವರು ಕೂಡ KPCC ಅಧ್ಯಕ್ಷರಾಗಿ ಸರ್ಕಾರ ಬರಲಿಕ್ಕೆ ಅವ್ರದ್ದೇ ಆದಂಥ ಕೊಡುಗೆ ಇದು. ಇವತ್ತು ಸರ್ಕಾರ ಬರಲಿಕ್ಕೆ ಅವರದಂಥ ಕೊಡುಗೆ ಇದೆ. ಅನೇಕ ಯೋಜನೆಗಳನ್ನು ರೂಪಿಸಿದ್ರು. ಸರ್ಕಾರ ಬರೋದಕ್ಕೆ ಮುಂಚೆ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಂದರ್ಭದಲ್ಲಿ ಅನೇಕ ಯೋಜನೆಗಳನ್ನು ಪಕ್ಷದ ಬೆಳವಣಿಗೆಗೋಸ್ಕರ ರೂಪಿಸಿ ಪಕ್ಷ ಬರಲಿಕ್ಕೆ ಅವರು ಕೂಡ ಕಾರಣಕರ್ತರಾಗಿದ್ದರು. ಅವರು ಕೂಡ ಸಹಜವಾಗಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಬೇಡಿಕೆಯನ್ನು ಕೂಡ ಇಟ್ಟಿದ್ದರು. ಇಟ್ಟಿದಂಥ ಸಂದರ್ಭದಲ್ಲಿ 23ರ ಚುನಾವಣೆ ಆದಮೇಲೆ ಹೈಕಮಾಂಡು ಕೂಡ ಮುಂದಿನ ಒಂದು 2.5 ವರ್ಷ ಆದಮೇಲೆ ಅವಕಾಶ ಮಾಡಿಕೊಡುವಂಥ ಒಂದು ಇದಕ್ಕೆ ನಾವು ಕೂಡ ಸಹಕಾರ ಕೊಡ್ತೀವಿ ಅಂತ ಒಂದು ಮಾತು ಕೊಟ್ಟಿದ್ರು ಅಂತೇಳಿ ನನಗೆ ಗೊತ್ತಿಲ್ಲ, ಕೊಟ್ಟಿದ್ರು ಅಂತೇಳಿ ಹೇಳ್ತಾ ಇದ್ದಾರೆ. ಈ ಒಂದು ಮಾತು ಪ್ರಕಾರ ಇವತ್ತು ಹೈಕಮಾಂಡ್ ಕೂಡ ಮಾತು ತಪ್ಪಿಸ್ಕೊಳ್ಳೋಂಗಿಲ್ಲ ಅಂತೇಳಿ ತೀರ್ಮಾನವನ್ನು ಮಾಡಿದೆ. ಇವತ್ತು ಸಿದ್ದರಾಮಯ್ಯನವರು ಒಳ್ಳೆಯ ಅಧಿಕಾರವನ್ನು ಕೂಡ ಕೊಟ್ಟಿದ್ದಾರೆ. ಅವರು ಸರ್ಕಾರನೂ ಕೂಡ 2013ರಿಂದ 18 ಇರ್ಬೋದು ಮತ್ತು 23ರಿಂದ ವಿರೋಧ ಪಕ್ಷ ನಾಯಕರಾಗಿ ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದೇ ರೀತಿಯಾಗಿ 2023ರಿಂದ 3 ವರ್ಷಗಳ ಕಾಲ ಸರ್ಕಾರ ತುಂಬ ವ್ಯವಸ್ಥಿತವಾಗಿ ಬಡವರ ಪರವಾದಂಥ ಒಂದು ಯೋಜನೆಗಳನ್ನು ತರೋದ್ರ ಮುಖಾಂತರ ತುಂಬ ಚೆನ್ನಾಗಿ ಸರ್ಕಾರ ನಡ್ಕೊಂಡು ಬಂದಿದೆ. ಇವತ್ತು ಅದರ ಒಂದು ಮಾತು ಪ್ರಕಾರ ಇವತ್ತು ಹೈಕಮಾಂಡ್ ತೀರ್ಮಾನ ಆಗಿದೆ. ತೀರ್ಮಾನ ಹೈಕಮಾಂಡ್ ಮಾಡಿದ್ದಾದಮೇಲೆ ಅದಕ್ಕೆ ಭದ್ರಾಗಿ ಈ ಉಭಯ ನಾಯಕರು ಕೂಡ ಒಗ್ಗಟ್ಟಾಗಿ ಇವತ್ತು ಇದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಇವತ್ತು ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಮ್ಮ ಸರ್ಕಾರ ನಡೀತದೆ. ಅದೇ ರೀತಿಯಾಗಿ ಬಡವರ ಪರವಂಥ ಏನು ಚಿಂತನೆಗಳಿದ್ದಾವೆ, ಬಡವರ ಪರವಂಥ ಕಾರ್ಯಕ್ರಮಗಳಿದ್ದಾವೆ, ಅದು ಮುಂದುವರಿಸೋದ್ರ ಮುಖಾಂತರ ರಾಜ್ಯದ ಅಭಿವೃದ್ಧಿಯನ್ನು ಕೂಡ ಮುಂದಿನ ದಿನಗಳಲ್ಲಿ ನೋಡ್ತೀವಿ. CM ಸಿದ್ದರಾಮಯ್ಯ ಅವರು ನುಡಿದಂತೆ ನಡೆದಿದ್ದಾರೆ. DCM DK ಶಿವಕುಮಾರ್ ಅವರ ತಾಳ್ಮೆಯನ್ನು ಮೆಚ್ಚಬೇಕು. ಯಾಕಂದರೆ 2 ವರ್ಷ 6 ತಿಂಗಳ ಅವಕಾಶವನ್ನು ಕಾಯ್ದರು. CM ಸಿದ್ದರಾಮಯ್ಯ ಅವರ ವಿರೋಧವನ್ನು ಕಟ್ಕೊಳ್ಳದೆ ಅವರು ಬಲವಾಗಿ ನಿಂತ್ಕೊಂಡೇ ಇವತ್ತು CM ಆಗಿರೋದು. ಇಲ್ಲ, ಅವರು ಯಾವತ್ತೂ ತಾಳ್ಮೆ ಕಳ್ಕೊಳ್ಳುವಂಥ ಒಂದು ವಿಷಯಕ್ಕೆ ಹೋಗಿಲ್ಲ. ತಾಳ್ಮೆ ಕೂಡ ಅವರು ಕಳ್ಕೊಳ್ಳುವಂಥದ್ದು ಇಲ್ಲ. ಅವರು ತಾಳ್ಮೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಎಲ್ಲ ವ್ಯವಸ್ಥಿತವಾಗಿ ಎಲ್ಲ ಗೊತ್ತಿದೆ, ಏನೇನು ನಡೀತಾ ಇದೆ, ಏನೇನು ಆಗ್ಬೋದು, ಏನೆಲ್ಲ ಆಗ್ಬೋದು ಅಂತ ಗೊತ್ತಿತ್ತು. ಇವತ್ತು ಒಳ್ಳೆ ಅಧಿಕಾರವನ್ನು ಅವ್ರ ಕಡೆಯಿಂದನೂ ಕೂಡ ನಿರೀಕ್ಷೆ ಮಾಡ್ಬೋದು. 100ಕ್ಕೆ 100 ಭಾಗ ಒಳ್ಳೆ ಅಧಿಕಾರ ರಾಜ್ಯದ ಜನತೆಗೆ ಸಿಗುತ್ತೆ. ಒಳ್ಳೆ ರೀತಿಯಲ್ಲಿ ಸರ್ಕಾರ ನಡೀತದೆ. ಬಡವರ ಪರವಂಥ ಚಿಂತನೆಗಳು, ಬಡವರ ಪರವಂಥ ಕಾರ್ಯಕ್ರಮಗಳು, ಕಾಂಗ್ರೆಸ್ ಪಕ್ಷದ ಒಂದು ಧ್ಯೇಯ ಏನಿದೆ ಅದಕ್ಕೆ ಒಳಗಾಗಿ ಅವರು ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತಾರೆ. ಸರ್, ನೀವು ಕೂಡ ಸಚಿವಾಕಾಂಕ್ಷಿಗಳು, ರೇಸ್ನಲ್ಲಿ ಇದ್ದೀರಾ. DCM DK ಶಿವಕುಮಾರ್ ಅವರ ಒಂದು ಕ್ಯಾಬಿನೆಟ್ ನಿಮಗೆ ಅವಕಾಶ ಸಿಗುತ್ತಾ? ನೋಡಿ, ನಾನು ಕೂಡ ಆಕಾಂಕ್ಷಿನೇ. ಏಕೆ ಅಂತ ಹೇಳಿದ್ರೆ ನಾನು NSY 1986ರಿಂದ ಬೆಂಗಳೂರು ನಗರಕ್ಕೆ NSYನ ಉಪಾಧ್ಯಕ್ಷರಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ, ಅಧ್ಯಕ್ಷನಾಗಿ, ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ, ರಾಜ್ಯ ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳಾಗಿ ಮತ್ತು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ 5 ಬಾರಿ ಟಿಕೆಟ್ ತೊಗೊಂಡಿದ್ದೀನಿ ಕಾಂಗ್ರೆಸ್ಸಲ್ಲಿ. ಮೊದಲನೇ ಬಾರಿಗೆ ಸುಮಾರು 1086 ಓಟಲ್ಲಿ ಸೋತೆ. 2ನೇ ಬಾರಿಗೆ ನನ್ನ ಕ್ಷೇತ್ರನ ಬೇರೆ ಕಡೆ ಕಟ್ಟಿಕೊಟ್ರು. ಅಲ್ಲೂ ಕೂಡ ನಾನು ಸಡನ್ನಾಗಿ 15 ದಿವಸದಲ್ಲಿ ಹೋಗಿ ಎಲೆಕ್ಷನ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ, ಅಲ್ಲೂ ಕೂಡ ಸೋತೆ. ಆದರೆ 2013ರಿಂದ 18, 13, 18, 23 ಸತತವಾಗಿ 3 ಬಾರಿ ಗೆದ್ಕೊಂಡು ಬಂದಿದ್ದೀನಿ. ಮತ್ತು ನಾನು ಕೂಡ ನಿಷ್ಠಾವಂತ ಕಾಂಗ್ರೆಸ್ನ ಕಟ್ಟಾಳುವಾಗಿ ನಾನು ಯಾವತ್ತೂ ಕೂಡ ಪಕ್ಷದ ವಿರುದ್ಧವಾಗಿ ಯಾವತ್ತೂ ಕೂಡ ನಾನು ಮಾತಾಡೋನಲ್ಲ, ನಾನು ವಿರುದ್ಧವಾಗಿ ನಡ್ಕೊಂಡೋನಲ್ಲ. ನಾನು ಒಬ್ಬ ಪಕ್ಷದ ನಿಷ್ಠಾವಂತ ಒಬ್ಬ ಕಾರ್ಯಕರ್ತನಾಗಿದ್ದೇನೆ. ನನಗೂ ಕೂಡ ಅವಕಾಶವನ್ನು ಕೊಡಿ ಅಂತೇಳಿ ಕೇಳ್ತಾ ಇದ್ದೀನಿ. ವಿಶ್ವಾಸ ಇದೆ? ನನಗೂ ವಿಶ್ವಾಸ ಇದೆ, ಆಗ್ಬೋದು ಅಂತೇಳಿ. ಅದು ಹೈಕಮಾಂಡ್ ತೀರ್ಮಾನ ಏನು ಮಾಡುತ್ತೋ ಅದಕ್ಕೆ ಎಲ್ಲರೂ ಕೂಡ ನಾವು ಆವತ್ತಿಂದ ಭದ್ರಾಗಿದ್ದೇವೆ, ಇವತ್ತು ಭದ್ರಾಗಿದ್ದೇವೆ. ಥ್ಯಾಂಕ್ ಯು ಸರ್. ಇದಿಷ್ಟು ಆನೇಕಲ್ ಶಿವಣ್ಣ ಅವರ ಮಾತು. ನಾನು ಕೂಡ ಸಚಿವಾಕಾಂಕ್ಷಿ ಇದ್ದೀನಿ. DCM DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ನನಗೂ ಕೂಡ ಅವಕಾಶ ಸಿಗುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವು ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.